ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು ಸ್ಮಾಲ್ ಅಪ್ಡೇಟ್ ಏನು ಅಂತಂದ್ರೆ, ಆಲ್ರೆಡಿ ನಾನು ಹಾಕಿದ್ದೆ ಈ ಮನೇಲಿ ಜಾಸ್ತಿ ಇರಲ್ಲ ಅಂತ. ಸೊ ನಾವಿವಾಗ ಹೊಸ ಮನೆಗೆ ಶಿಫ್ಟ್ ಆಗಿದ್ದೀವಿ. ಒಂದು ಸ್ಯಾಟರ್ಡೆ ಶಿಫ್ಟ್ ಆಗಿರೋದು. 1 ವೀಕು ಆಗಿಲ್ಲ, ಇನ್ನು ನಾಳೆಗೆ 1 ವೀಕ್ ಆಗುತ್ತೆ. ಈಗ ಇವತ್ತು ಅವಳನ್ನು ಅಂಗನವಾಡಿ ಕಳಿಸಿದ್ದೀನಿ. ಮತ್ತು ಇಲ್ಲಿ ಅಂಗನವಾಡಿ ಹೇಗಿದೆ, ಅಲ್ಲಿ ಅಂಗನವಾಡಿ ಹೇಗಿತ್ತು ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೇನೆ. ಹಾಗೇನೇನು ಅಂತಂದರೆ, ಇನ್ನೂ ಸೆಟ್ಟಿಂಗ್ ಆಗಿಲ್ಲ ನೋಡಿ. ಬಿಸ್ನೆಸ್ ರ್ಯಾಕ್ಗಳೆಲ್ಲ ಜೋಡಿಸಿ ಇಟ್ಟಿದ್ದೀವಿ. ಮತ್ತು ಹೋಮ್ ಟೂರ್ ಇರ್ಬೋದು, ಕಿಚನ್ ಟೂರ್ ಇರ್ಬೋದು, ಎಲ್ಲವೂ ಕೂಡ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕಂತೂ ಬ್ಯುಸಿ ಇದ್ದೀನಿ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಇದು ಸ್ಯಾರೀಸ್ ಇದು ನೀವು ಇನ್ನ ಕೊರಿಯರ್ ಫೆಸಿಲಿಟಿ ಇನ್ನ ಇದೆ. ಅಂದರೆ ಯಾಕಂದರೆ ಇಲ್ಲಿ ನನಗೆ ಫಸ್ಟ್ ಸೆಟ್ ಆಗಬೇಕು ಮನೆ, ಮತ್ತು ಎಲ್ಲಿ ಪೋಸ್ಟ್ ಆಫೀಸ್ ಅಂತೇಳಿ ಹುಡ್ಕೋದಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಒಂದು ಕಷ್ಟ ಆಗ್ತಾ ಇತ್ತು. ಸೊ ಇನ್ನು ಮುಂದೆ ನೀವು ಆನ್ಲೈನ್ ಇದು ಮಾಡ್ಬೋದು. ಆಮೇಲೆ ನಾನು ಇವಾಗ ವರಮಹಾಲಕ್ಷ್ಮಿ ಫೆಸ್ಟಿವಲ್ ಅಂತೇಳಿ ಗ್ರೂಪಲ್ಲಿ ಫ್ರೀ ಶಿಪ್ಪಿಂಗ್ ಕೊಡ್ತಾ ಇದ್ದೀನಿ. ಕೆಲವೊಂದು ಸಾರಿಗಳಿಗೆ ಕಡಿಮೆ ರೇಟು, ಹಾಗೇನೆ ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತಾ ಇದ್ದೀನಿ. ಇನ್ನು ಅಲ್ಲಿ ಮಾಡ್ಕೊಂಡಿರುವಂಥ ವಿಡಿಯೋಗಳು ಮತ್ತು ಅದೆಲ್ಲ ಸಣ್ಣ ಸಣ್ಣ ವಿಡಿಯೋಗಳಿದೆ. ಅದೆಲ್ಲ ಈ ವಿಡಿಯೋದಲ್ಲಿ ಕಂಟಿನ್ಯೂವೇಷನ್ ಆಗಿ ಹಾಕ್ತೀನಿ. ಸ್ಟಿಚಿಂಗ್ ಮಾಡಿರೋದು ಎಲ್ಲನೂ ಇರ್ಬೋದು. ಹೋಮ್ ಟೂರ್ ಎಲ್ಲ ಸದ್ಯಕ್ಕೆ ನಾನು ವಿಡಿಯೋ ಮಾಡ್ತೀನಿ, ನೋಡೋಣ ಒಂದು 2 ವೀಕ್ಸ್ ಬಿಟ್ಟು. ಯಾಕಂದ್ರೆ ಇನ್ನು ಸೆಟ್ಟಿಂಗ್ಸ್ ಎಲ್ಲ ಆಗಿಲ್ವಲ್ಲ, ಸ್ವಲ್ಪ ಆಗಿರೋದು. ಸೊ ಇವತ್ತು ಅಂಗನವಾಡಿ ಕಳಿಸಿ ಬಂದಿದ್ದೀನಿ. ಅಲ್ಲಿರ್ಬೇಕಾದ್ರೆ ಮಧ್ಯಾಹ್ನ ತನಕ ಮಾತ್ರ ಇತ್ತು, ಬಟ್ ಇಲ್ಲಿ 4 ಗಂಟೆ ತನಕ ಅಂಗನವಾಡಿ ಇದೆ. ಎಷ್ಟು ಡಿಫ್ರೆನ್ಸ್ ಇರುತ್ತೆ ಒಂದು ಇದರಿಂದ ಇನ್ನೊಂದು ಇದಕ್ಕೆ ಡಿಫ್ರೆನ್ಸು, ಮತ್ತೆ ಹೇಗೆ ಅಂಗನವಾಡಿಗಳು ಹೆಂಗ್ ಇದು ಮಾಡ್ತಾರೆ ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಓಕೆನಾ? ಸದ್ಯಕ್ಕೆ ಇವಾಗ ನಾವು ಶಿಫ್ಟ್ ಆಗಿದ್ದೀವಿ ಹೊಸ ಮನೆಗೆ. ಸೊ ಮೊದಲಿದ್ದ ಏರಿಯಾದಿಂದ ಇವಾಗ ಇರೋ ಮನೆಗೆ 40-45 ಕಿಲೋಮೀಟರ್ ಡಿಫ್ರೆನ್ಸ್ ಇದೆ. ಸೊ ಹಾಗಾಗಿ ಫುಲ್ಲು ಟಯರ್ಡ್ ಆಗಿತ್ತು, ಮತ್ತೆಲ್ಲ ಸೆಟ್ಟಿಂಗ್ ಮಾಡಬೇಕು. ಹಾಗಾಗಿ ನಾನು ಪ್ಯಾಕಿಂಗ್ ಮಾಡೋದಿರ್ಬೋದು ಅಥವಾ ಇಲ್ಲಿ ಬಂದಿರೋದು ಸ್ವಲ್ಪ ಜಸ್ಟ್ ಒಂದು ಸೆಕೆಂಡ್ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಫುಲ್ಲಾಗಿ ನನಗೆ ವಿಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಇನ್ನು ಮುಂದೆ ಒಂದು 1 ವೀಕ್ ಬಿಟ್ಟು ಅಂತಲ್ಲ, ಇನ್ನು ಯಾಕಂದ್ರೆ ಅವಳಿಗೆ ಅಂಗನವಾಡಿಯಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತಿರೋದ್ರಿಂದ ನನಗೆ ಈಸಿ ಆಗುತ್ತೆ ವಿಡಿಯೋ ಮಾಡ್ಕೊಳ್ಳೋದಿಕ್ಕೆ. ಸೊ ಹಾಗಾಗಿ ಇನ್ನು ಕಂಟಿನ್ಯೂಯೇಷನ್ ವಿಡಿಯೋಗಳು ವ್ಲಾಗುಗಳು ಬರ್ತಾನೆ ಇರುತ್ತೆ. ಯಾಕಂದ್ರೆ ಮಧ್ಯಾಹ್ನ ತನಕ ನನಗೆ ಅಂಗನವಾಡಿ ಇದ್ರೆ ಅಲ್ಲಿಗೆ ಮಿಸ್ ಬರ್ಬೇಕಾದ್ರೇನೆ 10:20, 10:30. ಇನ್ನು ಮಧ್ಯಾಹ್ನ 1 ಗಂಟೆಗೆ ಹೋಗ್ಬೇಕು ಕರ್ಕೊಂಡು ಬರಕ್ಕೆ. ನೋಡಿ ಎಷ್ಟು ಟೈಮ್ ಅದರಲ್ಲಿ ಎಷ್ಟಿರುತ್ತೆ ನೋಡಿ, ಅಷ್ಟರಲ್ಲಿ ಬೇಗ ಕರ್ಕೊಂಡು ಹೋಗ್ಬೇಕು. ಅದು 1 ಕಿಲೋಮೀಟರ್ ವಾಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೆ ನಾನು. ಸೊ ಇಲ್ಲಿ ನನಗೆ ಇಲ್ಲಿ ಹತ್ರದಲ್ಲೇ ಇದೆ. ಓಕೆನಾ? ಈಗ ಏನ್ ನಾವು ಇದೀವಿ ಅಲ್ವಾ, ಅದರ ಬ್ಯಾಕ್ ಸೈಡ್ ಅಂಗನವಾಡಿ ಇರೋದು. ಜಸ್ಟ್ 3 ಮಿನಿಟ್ಸ್ ಅಲ್ಲಿ ಕಳಿಸ್ಬಿಟ್ಟು ಬರ್ಬೋದು ಅವಳನ್ನ. ಸೊ ಹಾಗಾಗಿ ನಾ ಸಂಜೆ 4 ಗಂಟೆ ತನಕ ಇರೋದ್ರಿಂದ ನನಗೆ ಈಸಿ ಆಯ್ತು. ಇವತ್ತೀಗ ಅವಳದು ಇಲ್ಲಿ ಹೊಸ ಫಸ್ಟ್ ಅಂಗನವಾಡಿ, ಅಲ್ಲೇ ಅವಳಿಗೆ ಅಭ್ಯಾಸ ಆಗಿತ್ತು. ಬಟ್ ಇನ್ನ ಇಲ್ಲಿ ಅಭ್ಯಾಸ ಆಗ್ಬೇಕು, ಹೊಸ ಫ್ರೆಂಡ್ಸ್ಗಳು, ಹೊಸ ಟೀಚರ್ಸು. ಹಾಗಾಗಿ ಇನ್ನು ಅವಳಿಗೆ ಅಭ್ಯಾಸ ಆಗ್ಬೇಕು. ಇವತ್ತು ಮಧ್ಯಾಹ್ನನೇ ಕರ್ಕೊಂಡು ಬರಕ್ಕೆ ಬರ್ತೀನಿ ಅಂತ ಹೇಳಿದೀನಿ. 1-2 ಗಂಟೆಗೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತ. ಯಾಕಂದ್ರೆ ಅವಳಿಗೂ ಭಯ ಆಗುತ್ತೆ. ಯಾಕಂದ್ರೆ ಅಲ್ಲಿ ಮಧ್ಯಾಹ್ನ ತನಕ ಇದ್ದಿದ್ರಿಂದ ಸಡನ್ ಆಗಿ ಸಂಜೆ ತನಕ ಕೂತ್ಕೊಂಡಾಗ ಮಕ್ಳಿಗೂ ಭಯ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಬೇಗ ಬೇಗ ಕರ್ಕೊಂಡು ಬರೋದು, ಮತ್ತೆ ಲೇಟ್ ಮತ್ತೆ ಅವಳಿಗೆ ಅಭ್ಯಾಸ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಇದಿಷ್ಟು ಹೇಳಬೇಕಿತ್ತು. ಇನ್ನು ಮುಂದೆ ಕಂಟಿನ್ಯೂ ವ್ಲಾಗ್ ಬರುತ್ತೆ. ಹಾಗೇನೆ ಈ ವಿಡಿಯೋದ ಜೊತೆಗೆ ಕಂಟಿನ್ಯೂಯೇಷನ್ ಆಗಿ ಏನ್ ಪ್ಯಾಕಿಂಗ್ ಇದು ಸ್ವಲ್ಪ ವಿಡಿಯೋ ಮಾಡಿ ಹಾಕಿದ್ದೀವಿ ನೋಡಿ. ಹೇಗಿದ್ದೆ ತಗೊಂಡು ಬಂದು ರಾಶಿ ಹಾಕಿರೋ ಸಾಮಾನುಗಳು ಹೆಂಗಿತ್ತು ಅಂತೇಳಿ ಇದರಲ್ಲೇ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ. ಇದು ನೋಡಿ ಹಳೆ ಮನೆದು ನೋಡಿ, ಎಲ್ಲ ಪ್ಯಾಕರ್ಸ್ ಮೂವರ್ಸ್ ಅವ್ರಿಗೆ ಕೊಟ್ಟಿರೋದು ನಾವು. ಆದರೂ ನಾವು ತುಂಬ ಪ್ಯಾಕಿಂಗ್ ನಾವೇ ಮಾಡ್ಕೊಂಡಿದ್ವಿ. ನಮಗೆ ಬೇಕಾಗಿರೋದನ್ನೆಲ್ಲ ಜಾಸ್ತಿಯಾಗಿ ನಾವು ಪ್ಯಾಕಿಂಗ್ ಮಾಡಿದ್ವಿ. ಓಕೆನಾ? ಅವರಿಗೆ ಬೇರೆ ಅಡುಗೆ ಐಟಮು ಅದು ಇದು ಅಂತೇಳಿ, ಸೊ ಅವರಿಗೇ ನಾವು ಕೊಟ್ಟಿದ್ದಿದ್ದು. ಇದು ಹೊಸ ಮನೆಗೆ ಬಂದು ರಾಶಿ ಹಾಕಿರೋದು ನೋಡಿ ಯಾವ ಥರ ಇದೆ ಅಂತ. ಯಾವುದಾದ್ರಾಗ್ಬೋದು ಫ್ರೆಂಡ್ಸ್, ಈ ಮನೆ ಖಾಲಿ ಮಾಡಿಕೊಂಡು ಇದು ಮಾಡೋದಿದೆಯಲ್ವಾ, ಅದು ಯಾರಿಗೂ ಬೇಡಪ್ಪ. ಅದರಷ್ಟು ಇದು ಏನು ಅಂತಂದರೆ ಎಲ್ಲ ತಗೊಬಂದು ನೋಡಿ. ಹಾಲಲ್ಲೂ ಕಾಲಿಡಕ್ಕೆ ಜಾಗ ಇಲ್ಲ, ಅಡುಗೆ ಮನೆಯಲ್ಲೂ ಜಾಗ ಇಲ್ಲ, ರೂಮಲ್ಲೂ ಜಾಗ ಇಲ್ಲ. ಈ ಥರ ಆಗಿಬಿಟ್ಟಿದೆ. ಮಗಳಂತೂ ತುಂಬಾ ಖುಷಿ ಪಡ್ತಾ ಇದ್ಲು. ಸೊ ನೋಡಿ, ಎಲ್ಲಿ ಕಾಲಿಡಕ್ಕೆ ಜಾಗ ಇಲ್ಲ. ಬಟ್ ಅವಳು ಮಾತ್ರ, ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ಮಾರ್ನಿಂಗ್ ಸ್ಯಾಟರ್ಡೇ ಮಾರ್ನಿಂಗಿಂದ ಸಂಜೆ 4 ಗಂಟೆ ತನಕ ಏನೂ ತಿಂದಿಲ್ಲ ಗೊತ್ತಾ. ಅವಳು ಜಸ್ಟ್ ನೀರು ಕುಡ್ದಿರೋದು. ಅದು ಅವಳಿಗೆ ಬೈಕಲ್ಲಿ ಬರಬೇಕಾದ್ರೆ ವಾಮಿಟ್ ಬೇರೆ ಆಯಿತು, ಹೊಟ್ಟೆಲೂ ಇರಲಿಲ್ಲ, ಒಂದು ಕಡೆ ಹುಷಾರಿರಲಿಲ್ಲ. ಯಪ್ಪ ದೇವ್ರೆ, ಅಷ್ಟು ಇದಾಗಿದೆ ನೋಡಿ. ಎಲ್ಲಿ ಹಾಲಲ್ಲೂ ನಡ್ಕೊಂಡು ಹೋಗೋಕ್ಕೆ ಜಾಗ ಇಲ್ಲ, ಅಷ್ಟು ಎಲ್ಲ ತಗೊಬಂದು ರಾಶಿ ಹಾಕಿದ್ದಾರೆ. ಇನ್ನೆಲ್ಲ ಸೆಟ್ಟಿಂಗ್ ಮಾಡ್ಕೊಳ್ಳೋದು ನಾವಿರೋದು. ಸೊ ಇವಾಗ ಆಲ್ಮೋಸ್ಟ್ ಆಗಿದೆ ಸೆಟ್ಟಿಂಗು. ಇನ್ನೂ ಒಂದು ಸ್ವಲ್ಪ ಸೆಟ್ಟಿಂಗ್ಸ್ಗಳು ಬಾಕಿ ಇದೆ, ಅದೆಲ್ಲ ರೆಡಿ ಮಾಡ್ಕೋಬೇಕು. ಸೊ ನೋಡಿ ಈ ಥರ
ಸೊ ನಿಮಗೇನಾದರೂ ಈ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ಗೆ ಎಷ್ಟಾಯಿತು ಅಮೌಂಟು 45-50 ಕಿಲೋಮೀಟ್ರು ದೂರ ಡಿಫ್ರೆನ್ಸು. ನಿಮ್ಗೆ ಅದರ ಬಗ್ಗೆ ಮಾಹಿತಿ ಬೇಕು ಅಂತಿದ್ರೆ ನೀವು ನನಗೆ ಕಮೆಂಟ್ ಮಾಡಿ, ಓಕೆನಾ. ನೆಕ್ಸ್ಟ್ ವೀಡಿಯೋ ಮಾಡಿ ಹಾಕ್ತೀನಿ. ಇದು ಅಲ್ಲಿ ಹಳೆ ಮನೇಲಿ ಇರಬೇಕಾದ್ರೆ ವೀಡಿಯೋ ಮಾಡಿದ್ದಿದ್ದು, ಬ್ಲೌಸ್ ಹೊಲ್ದಿರೋದು, ವೈಟ್ ಕಲರ್ ಇದು ಎಂಬ್ರಾಯ್ಡಿಂಗ್ ವರ್ಕ್ ಬಂದಿರೋದು. ಇದು ಆಲ್ರೆಡಿ ನಮ್ಮ ಕಡೆಯಿಂದನೇ ಸಾರಿ ತಗೊಂಡಿರೋದು, ರಾಯಲ್ ಬ್ಲೂ ಕಲರ್ ಸಾರಿ. ಇದು ನಾನು ಬ್ಲೌಸು ಸ್ಟಿಚ್ ಮಾಡಿರೋದು. ನಾರ್ಮಲ್ ಬ್ಲೌಸು ಬ್ಯಾಕ್ ಸೈಡು, ಫ್ರಂಟಲ್ಲಿ ನಮಗೆ ಟ್ರಯಾಂಗಲ್ ಶೇಪ್ ಬರುತ್ತೆ. ಫ್ರಂಟಲ್ಲಿ ಶೇಪ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಈ ಥರ ಸ್ಟಿಚ್ ಮಾಡಿರೋದು ಫ್ರಂಟಲ್ಲಿ. ಇದು 3ನೇ ಬ್ಲೌಸ್ ಅನಿಸುತ್ತೆ ಫ್ರಂಟಲ್ಲಿ. ಇವರೊಂಥರ ಬೇರೆ ಶೇಪ್ ಹೇಳಿದರು. ಇದರಲ್ಲಿ ಬೇರೆ ಬೇರೆ ಶೇಪ್ಗಳು ಬರುತ್ತೆ, ಸ್ವಲ್ಪ ರೌಂಡ್ ಬರುತ್ತೆ, ಸ್ವಲ್ಪ ಬಾಕ್ಸ್ ಥರ ಬರುತ್ತೆ, ಈ ಥರ ಬರುತ್ತೆ. ಸೊ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತೇಳಿ ಬ್ಲೌಸ್ ಸ್ಟಿಚ್ ಮಾಡಿರೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ರಾಯಲ್ ಬ್ಲೂ ಕಲರ್ ಸಾರಿಯಲ್ಲೇ ರನ್ನಿಂಗ್ ಬ್ಲೌಸ್ ಇತ್ತು, ಬಟ್ ಅವರು ರನ್ನಿಂಗ್ ಬ್ಲೌಸ್ ಬೇಡ, ವೈಟ್ ಕಲರ್ ಬ್ಲೌಸೇ ಹೊಲೀರಿ ಅಂತಂದರು. ಇದು ಇವರಿಗೆ ಎಕ್ಸ್ಟ್ರಾ ಬ್ಲೌಸ್, ಓಕೆನಾ. ಇದು ನಮ್ಮಲ್ಲೇ ತಗೊಂಡಿರೋದು ಜಸ್ಟ್ 1400ಗೆ. ತುಂಬ ಚೆನ್ನಾಗಿರೋ ಕ್ವಾಲಿಟಿ ಸಾರಿ, ಓಕೆನಾ. ನೆಕ್ಸ್ಟ್ ಇದು 250 ಸಾರಿ ನೋಡಿ, ಬ್ಲೌಸ್ ಹೊಲ್ದಿರೋದು. ಕೆಲವೊಬ್ಬರಿಗೆ ಡೌಟ್ ಇರುತ್ತೆ 250 ಸಾರೀಲಿ ಬ್ಲೌಸ್ ಹೊಲಿಯೋಕ್ಕೆ ಬರುತ್ತಾ ಅಂತೇಳಿ ನೋಡಿ. ಆದರೂ ನಾನು ಇದು 38 ಸೈಜ್ ಬ್ಲೌಸು ನೋಡಿ, ಇಷ್ಟು ದೊಡ್ಡದು ಬರುತ್ತೆ ಬ್ಲೌಸು, 38 ಸೈಜ್ ಬ್ಲೌಸು. ಆಮೇಲೆ ಸ್ಲೀವ್ಸ್ ಉದ್ದ 9.5-10 ಇಂಚು, ಓಕೆನಾ. ಬಟ್ ನಾನು ಇದರಲ್ಲಿ ಸ್ವಲ್ಪ 9 ಇಂಚು ಇಟ್ಟಿದ್ದೀನಿ ಸ್ಲೀವ್ ಅಷ್ಟೇ, ಓಕೆನಾ. ಅವರು ಸ್ವಲ್ಪ 1 ಇಂಚು ಕಡಿಮೆ ಮಾಡಿ ಇಟ್ರು ಓಕೆ ಅಂತ ಅಂದರು, ಅದಕ್ಕೋಸ್ಕರ ನಾನು ಅಷ್ಟಿರೋದು. ಇದು ಹಳೆ ಮನೆಯಲ್ಲಿ ಮಾಡ್ಕೊಂಡಿರೋ ವಿಡಿಯೋ, ಇದು ಮಾಡಿ ಇಟ್ಕೊಂಡಿದ್ದೆ, ಇದ್ರ ಜೊತೆನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಜಸ್ಟ್ 250 ರೂಪೀಸ್ನ ಸಾರಿ, ಓಕೆನಾ. ನೀವು ಇವಾಗ 250 ಇರ್ಬೋದು, ಯಾವುದೇ ಸಾರಿಗಳಿರ್ಬೋದು. ನಿಮಗೆ ಮೈಸೂರು ಸಿಲ್ಕ್ ಸಾರಿ ಅಂದಾಗ ನೀವು 44-45 ಸೈಜ್ ತನಕ, ಅದಕ್ಕಿಂತ ದೊಡ್ಡ ಸೈಜ್ ಇದ್ರೂ ಹೊಲಿಬೋದು, ಓಕೆ. ಇದಿಷ್ಟು ವಿಡಿಯೋ ಇನ್ನು ಮುಂದೆ ಕಂಟಿನ್ಯೂ ಆಗುತ್ತೆ, ಓಕೆನಾ. ಥ್ಯಾಂಕ್ ಯು ಸೋ ಮಚ್, ಬಾಯ್.